ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳು ಹಾಗೂ ಜನಪರ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಇದು ವಿಶೇಷ ಕಲಾಜಾಥಾ ವಾಹನಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತ್ ರಾವ್ ಚಿಮ್ಕೋಡೆರವರು ಹಸಿರು ನಿಶಾನೆ ತೋರಿಸುವ ಮೂಲಕ ಈ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳು ಹಾಗೂ ಜನಪರ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಲುಪಿಸಲು ನಿಟ್ಟಿನಲ್ಲಿ ಇಂದು ವಿಶೇಷ ಕಲಾ ಜಾಥಾ ವಾಹನಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತ್ ರಾವ್ ಚಿಮ್ಕೋಡೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಈ ಪ್ರಚಾರ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ರು. ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬರು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕೆಂಬ ಉದ್ದೇಶದಿಂದ ಈ ಕಲಾ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಪಂಚ ಗ್ಯಾರಂಟಿಗಳ ಪ್ರಚಾರ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೂ ಯುವನಿಧಿ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಜಾಥಾದ ಕಲಾ ಜಾಥಾ ವಾಹನದೊಂದಿಗೆ ಜಾನಪದ ಕಲಾ ತಂಡಗಳು ಬೀದಿ ನಾಟಕ ಮತ್ತು ಹಾಡುಗಳ ಮೂಲಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಿವೆ. ಯಾವುದೇ ಅರ್ಹ ವ್ಯಕ್ತಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಹಿನ್ನೆಲೆ ಜಾಥಾದ ಪ್ರಚಾರ ವಾಹನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಇಂದು ಕೋಟ್ಯಾಂತರ ಕುಟುಂಬಗಳಿಗೆ ಆಸರಿಯಾಗಿವೆ. ಈ ಯೋಜನೆಗಳ ಲಾಭ ಪಡೆಯಲು ಜನರು ಹೇಗೆ ನೋಂದಾಯಿಸಿಕೊಳ್ಳಬೇಕು ಮತ್ತು ಅದರ ಪ್ರಯೋಜನಗಳು ಏನು ಎಂಬುದು ಹಳ್ಳಿಗಳಲ್ಲಿ ಜನರಿಗೆ ತಿಳಿಸಲು ಕಲಾ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಅಲಂಕರಿಸಲ್ಪಟ್ಟಿರುವ ಗ್ಯಾರಂಟಿ ಯೋಜನೆಗಳ ಪೋಸ್ಟರ್ಗಳಿರುವ ವಾಹನ ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ತೆರಳಿ ಜನರಿಗೆ ಗ್ಯಾರಂಟಿ ಜಾಗೃತಿ ಮೂಡಿಸುವ ಜಾಥಾ ಇದಾಗಿದ್ದು, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತ್ ರಾವ್ ಚಿಮ್ಕೋಡೆ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಬೇರೆ ಕಡೆ ಹೋಗ್ತಾನೆ ಫ್ರೀಯಾಗಿ ಗ್ರಾಮನಾಗಬಹುದು. ಡಿಸಿ ಆಫೀಸ್ ಜಡ್ಪಿ ಆಫೀಸ್ ಬರ್ತೀರಂದ್ರ ಅಲ್ಲಿ ಅಭಿಷೇಕ ಅಂತ ಇರ್ತಾರ. ಯಾ ತಾಯಿಯವ್ರು ಬರ್ತೀರಿ ಕೇಳಕ್ ಅವ್ರು ಚಾ ಕುಡಿದು ಹೇಳ್ಬೇಕು, ಹೊರತಾಗಿ ಕುಡಿಸ್ಬೇಡ್ದವ್ರಿಗೆ. ಇದು ಒಂದು ಸಿಸ್ಟಮ್ ಅದ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ನಾವೆಲ್ಲರೂ ಪೂರ ನಿಂತಲ್ಲಿ ಕುಂತಲ್ಲಿ ಎಲ್ಲಾರ ಆಯಿ ಮುಖ್ಯ ಕುಂತಲ್ಲಿ ಏ ಆಯಿ ನಿಂಗೆ 2000 ರೊಕ್ಕ ಹೊಂಟೋದು ಹೊಂಟೇವೆ ಅಂತ ಅಲ್ಲಿ ಬಿ ಪ್ರಚಾರ ಮಾಡ್ರಿ. ತೊಟ್ಟಲಿ ಹೋಗಿನ ಪ್ರಚಾರ ಮಾಡ್ರಿ, ಮದಿಗೆ ಹೋಗಿನ ಪ್ರಚಾರ ಮಾಡ್ರಿ. ಇದು ಮುಖ್ಯ ಸರಿ ಹೋಗ್ಯಾನ ಏನು ಎಬ್ಸ್ಲಕ್ಕರ ಆಗಲ್ಲ. ಬಾಜುದಾಗ ಕೂತು ಅದು ಇಲ್ಲಿ ಹೋಗೋದಕ್ಕಿಂತ ನೋಡ್ರಿ ಮುಖ್ಯನ ಮನೆಗೆ ಥೋಡಿ ರೊಕ್ಕ ಬರ್ತೀವಿ. ಇದು ದುಡ್ಡಿನ ಸಲಕ್ಕೆ ಎಲ್ಲರೂ ಕೆಲಸ ಮಾಡ್ಬೇಕಲ್ಲ. ಒಂದು ಮನೆಗೆ 2000 ರೂಪಾಯಿ ಒಂದು ತಿಂಗಳಿಗಂದ್ರ ಒಂದು ವರ್ಷಕ್ಕೆ 24,000 ಗೃಹಲಕ್ಷ್ಮಿ ಬಂದ್ರ ಕರ್ನಾಟಕ ತುಂಬ ಏಟಾಗಬೇಕು. ಈ ತರ ಇಡೀ ಕರ್ನಾಟಕದಲ್ಲಿ 52,000 ಕೋಟಿ ಎಣಿಸ್ಲಕ್ಕೆ ಬರೋದು. ಚಿಮ್ಕೋಡೋದು ಬಿಡಿದ್ರೆ 20 ಹುಟ್ಟು ಬರ್ಬೇಕು, ಎಣಿಸ್ಲಕ್ಕಾಗಲ್ಲ. 52,000 ಕರೋಡ್ ರೂಪಾಯಿ ಸರ್ಕಾರ ಗರೀಬರಿಗೆ ಕೊಡ್ಲಕ್ಕ ಅಂದಾಗ ಕೆಲವರು ಹೊಟ್ಟೆ ಕಿತ್ತನೆ ಇತ್ತು. 15 ತಿಂದವ್ರಿಗೆ ಹೊರಗೆ ಕೈಯೂರ್ದ ಮುಖ್ಯರಂತ 15 ತಿಂದು ತುಂಬ ಕೈ ಅಂತ ತುಂಬ ತಿಂಬದಿರ್ತದ. 15 ಚಲೋ ಅಂತ ಲೆಕ್ಕ ನೋಡ್ಕೋಬೇಕು. ಜಾತಿ ಧರ್ಮ ಪಾರ್ಟಿ ಪಕ್ಷ ಯಾವುದೂ ಇಲ್ಲ. ಯಾರು ಗರೀಬರ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮತ್ತೊಂದು ಪಾರ್ಟಿ ಇರ್ಬೋದು, ಪಕ್ಷ ಇರ್ಬೋದು, ಎಲ್ಲರೂ ಸಹಿತ ಅವರಿಗೆ ಬಡವರಿಗೆ ಸೌಲಭ್ಯ ಸಿಗ್ತದ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೀದರ್.